ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಗಂಡನ ಪಾದ ಪೂಜೆ ಮಾಡಬೇಕು. ಇವತ್ತಿಗೆ 4 ಮಂತ್ ಕಂಪ್ಲೀಟ್. ಅದಕ್ಕೆ ನನಗೇನು ಕೊಡಿಸ್ತೀಯ ಅಲ್ಲಿ? ಏನು ಬೇಕು ನಿಲ್ಲ ತಾಯಿ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ, ಇವತ್ತು ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಗಂಡನ ಪಾದ ಪೂಜೆ ಮಾಡಬೇಕು. ಅದಕ್ಕೆ ಏನೇನು ಸಿದ್ಧ ಮಾಡ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ, ಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ಹಾಗೆ ಅರಿಶಿನ ಕುಂಕುಮ, ಹಾಗೆ ತುಂಬೆ ಹೂವು ಹಾಕೋದ್ರಿಂದ ತುಂಬ ಶ್ರೇಷ್ಠ. ಅದಕ್ಕೋಸ್ಕರ ನಮ್ಮ ಅಮ್ಮ ಕಿತ್ಕೊಂಡು ಬಂದಿದ್ದಾರೆ. ಅದ್ರ ನೆಕ್ಸ್ಟು ಹೂವು ಮತ್ತು ಕರ್ಪೂರ ಮತ್ತು ಅರಿಶಿನ ಕುಂಕುಮ. ಅದ್ರ ಜೊತೆಗೆ ಸ್ವಲ್ಪ ತಕೀರ್ ಮಾಡ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಡಿದ್ರೆ ಆಗುತ್ತೆ. ಅದ್ರ ಜೊತೆ ಸ್ವಲ್ಪ ಆರತಿ ಮಾಡೋಕ್ಕೋಸ್ಕರ ರತ್ನೀರಿಗೆ ರೆಡಿ ಮಾಡಿದ್ದಾರೆ. ಕುಂಕುಮ ಮತ್ತು ಅರಿಶಿನ ಮತ್ತು ಸುಣ್ಣ ಹಾಕಿ. ಇದೆರಡು ಯಾರಿಗಪ್ಪ ಅಂದರೆ ನಮ್ಮ ಅಕ್ಕನೂ ಕೂಡ ಊರಿಗೆ ಬಂದಿದ್ಲು. ಹಾಗಾಗಿ ಅಕ್ಕಂಗೆ ನನಗೆ ಇಬ್ಬರಿಗೂ ಎರಡು ರೆಡಿ ಮಾಡಿದ್ದೀನಿ. ಸೊ ಇವಾಗ ಅದೆಲ್ಲ ರೆಡಿ ಆಗಿದೆ. ಸೊ ಇವಾಗ ನಾನು ರೆಡಿ ಆಗಬೇಕಾದ್ರೆ ಒಂದು 5 ನಿಮಿಷ ನಾನು ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಬಂದ್ವಿ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ. ಹಾಗೆ ಒಂದು ಗ್ಯಾಪಲ್ಲಿ ಒಂದು ರೀಲ್ಸು ಕೂಡ ಮಾಡ್ಕೊಂಡ್ವಿ. ಅವ್ಳಿಗೆ ರೀಲ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ, ಆದರೂ ನನ್ನ ಬಲವಂತಕ್ಕೆ ಮಾಡ್ತಾ ಇದ್ದಾಳೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದೀವಿ. ಪಾದ ಪೂಜೆ ಮಾಡೋಕ್ಕೂ ಎಲ್ಲ ರೆಡಿ ಆಗಿದೆ. ಬನ್ನಿ ಪಾದ ಪೂಜೆ ಮಾಡೋಣ. ನಾವು ಮದುವೆ ಆದಮೇಲೆ ಇದು 2ನೇ ಸರಿ ನಾನು ಪಾದ ಪೂಜೆ ಮಾಡ್ತಾ ಇರೋದು. ಹೋದ ಸರಿ ಪಾದ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಯಾಕಪ್ಪ ಅಂದರೆ ನಾನು ಡ್ಯೂಟಿಗೆ ಹೋಗಿದ್ದೆ, ಹಾಗೆ ಅವ್ರು ಬರೋದು ಸ್ವಲ್ಪ ಬೆಂಗಳೂರಿಂದ ಬರೋದು ಸ್ವಲ್ಪ ಲೇಟ್ ಆಗಿತ್ತು. ಹಾಗಾಗಿ ಲೇಟಾಗಿ ಪೂಜೆ ಮಾಡಿದ್ದೆ. ಈ ಸರಿ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಮನೇಲೇ ಇರೋದ್ರಿಂದ ಬೇಗ ಪೂಜೆ ಮುಗಿಸ್ತಾ ಇದ್ದೀನಿ. ಈ ಪಾದ ಪೂಜೆನ ಯಾಕಪ್ಪ ಮಾಡ್ತಾರೆ ಅಂತಂದರೆ, ಈ ಆಷಾಢ ಅಮಾವಾಸ್ಯೆ ಎಂದು ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಸತಿ ಸಂಜೀವಿನಿ ವ್ರತ ಭೀಮನ ಅಮಾವಾಸ್ಯೆ ಎಂದು ಹೇಳ್ತಾರೆ. ಹಾಗೆ ತನ್ನ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ಎಂದು ಹೆಂಡತಿಯರು ಗಂಡನ ಪಾದೆ ಪೂಜೆ ಮಾಡಿ ಆಶೀರ್ವಾದವನ್ನು ತಗೋತಾರೆ. ಇನ್ನು ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಸ್ವಲ್ಪ ರೇಗಿಸ್ತಾ ಇದ್ದೆ. ಪೂಜೆ ಎಲ್ಲ ಮುಗಿಯಿತು. ಜೊತೆಗೆ ಒಂದೆರಡು ಸೆಲ್ಫಿ ತೊಗೊಂಡ್ವಿ. ನೋಡಿ ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಮ್ಮ ಹೋಳಿಗೆ ಮಾಡಿದ್ರು, ಹಾಕ್ಸ್ಕೊಂಡು ತಿಂತಾಯಿದ್ದೀವಿ. ನಮಗೆ ತುಪ್ಪ ಅಂದರೆ ಇಷ್ಟ ಇಲ್ಲ, ಸೊ ಅವರಿಬ್ಬರು ತುಪ್ಪ ಹಾಕ್ಸ್ಕೊಂಡು ತಿಂತಾಯಿದ್ದಾರೆ. ಪಾಪದು ಇವತ್ತಿಗೆ 4 ಮಂತ್ ಕಂಪ್ಲೀಟ್. ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಹಸ್ಬೆಂಡ್ ಹೂ ಬಿಡಿಸ್ತಾ ಇದ್ದಾರೆ. ನಾನು ಎಲ್ಪ್ ಮಾಡಲ ಅಂತ ಕೇಳಿದೆ, ಬೇಡ ಅಂತ ಹೇಳಿದ್ರು. ಅವರೊಬ್ಬರೇ ಮಾಡ್ತಾಯಿದ್ದಾರೆ. ನೋಡಿ ಫೈನಲಾಗಿ ರೆಡಿ ಆಗಿದೆ. ಇನ್ನೇನೇ ಇದ್ದರೂ ಫೋಟೋಶೂಟ್ ಮಾಡಬೇಕಷ್ಟೆ. ತೆಗಿಸ್ಕೊತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ಇವಾಗಂತೂ ದಬಾಕತ್ತಾಳೆ, ಅದರಿಂದಾಗಿ ಏನು ಮಾಡ್ತಾಳೋ ಗೊತ್ತಿಲ್ಲ. ಬನ್ನಿ ನೋಡೋಣ. ಫೋಟೋಶೂಟ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಡೈರೆಕ್ಟ್ ಫೋಟೋನೇ ಹಾಕಿದ್ದೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ತೆಗೆಸ್ಕೊತಾಳೆ ಅಂತ. ತುಂಬ ಚೆನ್ನಾಗೇ ಬಂದಿದೆ ಫೋಟೋಸ್ಗಳು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗಿಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಜಾತ್ರೆಗೆ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಅಕ್ಕನ ಮಗಳು ಆಯ್ ಅಂತ ಹೇಳಿದಾಳೆ. ನೋಡಿ ನಮ್ಮ ಚಿನ್ನಿ ಮತ್ತು ನಮ್ಮ ತಂಗಿ ಮಗಳು. ಇವ್ರು ನನ್ನ ತಂಗಿ, ನಮ್ಮ ಭಾವ, ಮತ್ತು ಇವ್ರು ನಮ್ಮ ಚಿಕ್ಕಮ್ಮ. ಅವಳು ಪ್ರೇಕ್ಷಾ ಅಂದರೆ ನನ್ನ ತಂಗಿ ಮಗಳು. ಅವ್ರು ನಮ್ಮ ಅಕ್ಕ. ಆ ಕಡೆ ಕೂತಿರೋರು ನನ್ನ ತಂಗಿ. ಇಷ್ಟು ಜನ ಹೋಗ್ತಾಯಿದ್ದೀವಿ. ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ಅಂತಿದ್ರೆ, ನನ್ನ ಮಗಳು ಮಲ್ಕೊಂಡಿದ್ಲು. 1-2 ವಾರ ಮಲ್ಕೋತಾಳೆ. ಹಾಗಾಗಿ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾಯಿದ್ದೀವಿ. ಇಬ್ಬರು ತಾಯಂದಿರು ಇರ್ತಾರೆ, ಅವ್ರಿಗಿಬ್ರು ಮಕ್ಳಿರ್ತಾರೆ. ಅರ್ಥ ಆಯ್ತಾ? ಆದ್ರೆ 3 ಸೇಬಣ್ಣು ಇರ್ತವೆ. ಬಟ್ ಅವ್ರು ಅಷ್ಟು ಜನನು ಸಮವಾಗಿ ಹಂಚ್ಕೋಬೇಕು. ಆದ್ರೆ ಒಂದು ಸೇಬಣ್ಣು ಕುಯ್ಯೋಂಗಿಲ್ಲ, ಸಮವಾಗಿ ಹಂಚ್ಕೋಬೇಕು. ಯಾವ ತರ ಹಂಚ್ಕೋತಾರೆ ಅಂತ ನನಗೆ ಅಲ್ಲಿಗೆ ಬಂದು ಆನ್ಸರ್ ಮಾಡ್ರಿ. ಹೆಂಗ ಇಬ್ರು ತಾಯಂದಿರು ಇರ್ತಾರೆ, ಅವ್ರಿಗಿಬ್ರು ಮಕ್ಳಿರ್ತಾರೆ. ಬಟ್ 4 ಜನ ಆದ್ರು ಬಟ್ 3 ಸೇಬಣ್ಣು ಇರ್ತವೆ. ಪ್ರೇಕ್ಷಾ ಕುಯ್ದಂಗೆ ಸಮವಾಗಿ ಹಂಚ್ಕೋಬೇಕು. ಯಾವ ತರ ತಂಗಿಯವ್ರ ಹಸ್ಬೆಂಡ್ ಬಂದರು ಅಂತ ಇಳ್ಕೊಬಿಟ್ಲು. ಹಾಗೆ ನಮ್ಮ ಚಿಕ್ಕತ್ತೆ ಜಾಯಿನ್ ಆದ್ರು ನಮ್ಮ ಜೊತೆಗೆ ಬರೋಕ್ಕೆ. ಶ್ವೇತಾ, ಜಾತ್ರೆಗೆ ಹೋಗ್ತಾ ಇದೀವಲ್ಲ, ನನಗೇನು ಕೊಡಿಸ್ತೀಯ ಅಲ್ಲಿ? ಏನು ಬೇಕು ನಿಲ್ಲ? ಏನು ಕೊಡಿಸ್ತೀಯಾ? ಅಲ್ಲಿರೋದೆಲ್ಲ ಬೇಕು. ಜಾತ್ರೆಯಲ್ಲಿ ಇರೋದೆಲ್ಲ ಕೊಡಿಸ್ಲೇಬೇಕು. ನನ್ನ ಮಗಳಿಗೊಂದು ಗಿಲ್ಕಿ, ನನಗೊಂದು ಲಾಲಿಪಾಪು. ಹ್ಞೂ, ತಿಂತೀನಿ. ನೋಡಿ ಫುಲ್ ರಶ್ ಇರುತ್ತೆ. ನೋಡಿ ಎಷ್ಟು ರಶ್ ಇದೆ ಅಂದ್ರೆ, ತುಂಬಾ ರಶ್ ಇದೆ.
ನನ್ನ ತಂಗಿ ಗಂಡ ಅವರು ಬಂದರು. ಟೆಂಪಲ್ಗೆ ಹೋಗೋಣ ಅಂತ ಹೊರಗಡೆ ನಿಂತಿದ್ದೀವಿ. ನೋಡಿದ್ರೆ ತುಂಬ ರಶ್ ಇದ್ದರು. ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ವಿ. ಹೋದರೆ ಲೇಟ್ ಆಗ್ಬೋದು, ಇನ್ನು ಪಾಪು ಎದ್ದಾಳ್ಬಿಟ್ರೆ ಸುಮ್ಮನೆ ಅಳ್ತಾಳೆ ಅಂತೇಳಿ ಹೋಗಲಿಲ್ಲ. ಹೊರಗಡೆನೇ ನೋಡಿಕೊಂಡು ಜಾತ್ರೆ ನೋಡ್ಕೊಂಡು ಬರೋಣ ಅಂತೇಳಿ ಮಾತಾಡಿಕೊಂಡು ಸುಮ್ಮನೆ ನಿಂತಿದ್ವಿ. ಎಲ್ಲರೂ ಒಂದು ಸೆಲ್ಫಿ ತೊಗೊಂಡ್ವಿ. ಸೆಲ್ಫಿ ತೊಗೊಂಡು ಮಾತಾಡ್ತಾ ನಿಂತಿದ್ದೀವಿ. ನೋಡಿ ಫ್ರೆಂಡ್ಸ್, ತುಂಬ ರಶ್ ಇದ್ದಾರೆ. ಸೊ ಅದಕ್ಕೆ ಒಳಗಡೆ ಹೋಗೋಕ್ಕಾಗಿಲ್ಲ. ಹೊರಗಡೆ ನಿಂತ್ಕೊಂಡು ನಾನು ಒಳಗಡೆ ಹೋಗಿಲ್ಲ, ಇವರೇ ಹೋಗಿ ಬಂದರು. ನೋಡಿ ಫ್ರೆಂಡ್ಸ್, ಜಿಲೇಬಿ ತಿಂತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಅಮ್ಮ ತಾಯಿ ಅನ್ನೋ ಥರ ಕೂತಿದ್ದೀವಿ. ಅವರೆಲ್ಲ ಒಳಗಡೆ ಜಾತ್ರೆ ನೋಡ್ಕೊಂಡು ಬರಕ್ಕೆ ಹೋಗಿದ್ದಾರೆ. ನೋಡಿ ಹೆಂಗೆ ಕೂತಿದ್ದೀವಿ. ತಾಯಿ ಒಂದೇ ಒಂದು ಗೋಲ್ಡ್ ಚೈನ್ ಒಂದು ವಾಲೆ ಹಾಕ್ಬಿಟ್ಟು ಹೋಗಮ್ಮ. ಹೈಟೆಕ್ ಭಿಕ್ಷುಕ ನಾನು. ನೋಡಿ ಯಾರಾದ್ರು ಇದ್ರೆ ತಂದು ಕೊಡಿ ಇವನಿಗೆ. ನಾನು ಹೋದಾಗೆಲ್ಲ ಜಾತ್ರೆಯಲ್ಲಿ ಆಟ ಆಡ್ತಾಯಿದ್ದೆ. ಈ ಸರಿ ಆಟ ಆಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಮನೇಲಿ ಬಿಟ್ಟು ಬಂದಿರೋದ್ರಿಂದ ಅಳ್ತಾ ಇರ್ತಾಳೆ ಅಂತೇಳಿ ಅವರೆಲ್ಲ ಇದ್ದರು. ನಾನು ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಂಗಿ ಗಂಡ 3 ಜನನೂ ಮನೆಗೆ ಬಂದುಬಿಟ್ವಿ. ಅವರೆಲ್ಲ ಆಟ ಆಡಿಕೊಂಡು ಒಂದು 10:30 ಏನೋ ಆಗಿತ್ತು. 10:30 ಮನೆಗೆ ಬಂದರು. ತುಂಬ ಎಷ್ಟು ರಶ್ ಇದ್ದಾರೆ ಅಂದರೆ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದರು. ಊಟ ಮಾಡ್ತಾಯಿದ್ದಾರೆ. ಹಾಗೇ ಅವ್ರು ನಮ್ಮ ಚಿಕ್ಕತ್ತೆ ಮತ್ತು ಅವ್ರು ನಮ್ಮ ಅಕ್ಕ ಬಾವ ಅವರೆಲ್ಲ ಬೆಂಗಳೂರಿಗೆ ಹೋಗಬೇಕಿತ್ತು. ನಮ್ಮ ಚಿನ್ನಿನೂ ಬೆಂಗಳೂರಿಗೆ ಹೋಗ್ತಾನೆ. ಪಾಪ ನಮ್ಮ ಅಕ್ಕಂಗೆ ಟಯರ್ಡಾಗಿ ಮಲ್ಕೊಬಿಟ್ಟಿದ್ದಾಳೆ. ನೋಡಿ ನನ್ನ ಮಕ್ಕಳು ಇನ್ನೂ ಮಲ್ಗೆ ಎಲ್ಲ ಆಡ್ತಾಯಿದ್ದಾಳೆ. ನಮ್ಮ ಅಜ್ಜಿಗಂತೂ ಪಾಪ ಜ್ವರ ಬಂದುಬಿಟ್ಟಿದೆ, ಮಲ್ಕೊಂಡಿದ್ರು. ಅಕ್ಕ ತಂಗಿರೇನೋ ಪರ್ಸ್ನಲಾಗಿ ಮಾತಾಡ್ಕೋತಾ ಇದ್ದಾರೆ. ಖುಷಿ ಪಾಪ ನಮ್ಮ ಚಿನ್ನಿಗಂತೂ ಮಗಳು ಬಿಟ್ಟು ಹೋಗಿ ಮನಸ್ಸೇ ಆಗ್ತಿರ್ಲಿಲ್ಲ. ನೋಡಿ ಎಷ್ಟು ಫೀಲ್ ಮಾಡ್ಕೋತಾವನೆ ಅಂತ ಅಂದರೆ ತುಂಬ ಫೀಲ್ ಮಾಡ್ಕೋತಾ ಇದ್ದ. ಏನು ಮಾಡೋಕ್ಕಾಗಲ್ಲ, ಜೀವನ ಸಾಗಲೇಬೇಕು ಅಂದರೆ ಹೋಗಲೇಬೇಕಲ್ವ. ಹಾಗಾಗಿ ಹೊರಟಿದ್ದಾರೆ. ಹಾಗೆ ನಮ್ಮ ಚಿಕ್ಕಮ್ಮನ ಜೊತೆಲಿ ಹೋಗ್ತಾಯಿದ್ರೆ ಅವ್ರನ್ನ ಊರಿಗೆ ಬಿಟ್ಟು ಹೋಗ್ತಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ.